ಸೊ ಎಲ್ಲ ಟ್ರಾಜಿಡಿ ಏನಾಗಿದೆ, ಈ ಘಟನೆ, ಈ ದುರ್ಘಟನೆ ಏನಾಗಿದೆ, ಈ ದುರ್ಘಟನೆಗೆ ಸಂಬಂಧಪಟ್ಟಂತೆ ಒಂದು ವಿವರವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಗುರುತು ಸಿಗದಷ್ಟು ಸುಟ್ಟು ಕರಕಲಾಗಿರೋ ಮೃತದೇಹಗಳು. ಯಮ ಸ್ವರೂಪದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮಡಿದವರ ಸಂಖ್ಯೆ ಏರಿಕೆಯಾಗಿದೆ. ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಓರ್ವ ಪ್ರಯಾಣಿಕನನ್ನ ಹೊರತುಪಡಿಸಿ ಉಳಿದೆಲ್ಲರೂ ಕೂಡ ದುರಂತದಲ್ಲಿ ಉಸಿರು ಚೆಲ್ಲಿದ್ದಾರೆ. ಆದರೆ ವಿಮಾನ ಪತನದ ವೇಳೆ ಹಾಸ್ಟೆಲ್ ಕಟ್ಟಡಕ್ಕೂ ಡಿಕ್ಕಿ ಹೊಡೆದ ಪರಿಣಾಮ ವೈದ್ಯಕೀಯ ವಿದ್ಯಾರ್ಥಿಗಳು ಸಹ ಪ್ರಾಣ ಕಳೆದುಕೊಂಡಿದ್ದಾರೆ. ಹೀಗಾಗಿ ವಿಮಾನ ಅಪಘಾತದಲ್ಲಿ ಮಡಿದವರ ಸಂಖ್ಯೆ 265ಕ್ಕೆ ಏರಿಕೆಯಾಗಿದೆ. ವಿಮಾನದಲ್ಲಿದ್ದವರು 242, ಪ್ರಯಾಣಿಕರು 230, ಸಿಬ್ಬಂದಿ 10, ಪೈಲಟ್ 2, ಮೆಡಿಕಲ್ ವಿದ್ಯಾರ್ಥಿಗಳು 5, ನಾಗರಿಕರು 19 ಜನ ಸಹ ಮೃತಪಟ್ಟಿದ್ದಾರೆ. ಮೃತದೇಹಗಳು ಗುರುತು ಸಿಗದಷ್ಟು ಸುಟ್ಟು ಕರಕಲಾಗಿದ್ದು ಒಟ್ಟು 265 ಮೃತದೇಹಗಳು ಸಿವಿಲ್ ಆಸ್ಪತ್ರೆಯಲ್ಲಿದೆ. ಭಾರತಕ್ಕೆ ಪ್ರವಾಸಕ್ಕೆ ಬರಬೇಕು, ಕುಟುಂಬಸ್ಥರನ್ನ ಭೇಟಿ ಮಾಡಬೇಕು ಅನ್ನುವಂತಹ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಬಹಳಷ್ಟು ಜನರ ಲಂಡನ್ನಿಂದ ಭಾರತಕ್ಕೆ ಬಂದಿದ್ರು. ಇವರೆಲ್ಲರೂ ಕೂಡ ತಮ್ಮೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ವಾಪಸ್ ಲಂಡನ್ಗೆ ತೆರಳುವಂತಹ ನಿರೀಕ್ಷೆಯಲ್ಲಿದ್ದರು. ಫ್ಲೈಟ್ ಹತ್ತಿ ಆರಾಮವಾಗಿ ರಿಲ್ಯಾಕ್ಸ್ ಮಾಡಬೇಕು ಅನ್ನುವಷ್ಟೊತ್ತಿಗೆ ಈ ಒಂದು ಏರ್ ಇಂಡಿಯಾ ಯಮ ಸ್ವರೂಪಿಯಾಗಿ ಕ್ರ್ಯಾಶ್ ಆಗಿ ಎಲ್ಲರ ಜೀವವನ್ನು ಬಲಿ ಪಡೆದುಕೊಂಡಿದೆ. 256 ಜನರಲ್ಲಿ ಒಬ್ಬ ಮಾತ್ರ ರಮೇಶ್ ವಿಶ್ವಾಸ್ ಕುಮಾರ್ ಅನ್ನುವಂಥವ್ರು ಮಾತ್ರ ಪವಾಡ ಸದೃಶವಾಗಿ ಬದುಕುಳಿದಿರುವಂಥದ್ದು. ಇನ್ನು ವಿಮಾನದಲ್ಲಿದ್ದಂಥ 245 ಪ್ರಯಾಣಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನಷ್ಟು ಸಾವು ನೋವುಗಳ ಸಂಖ್ಯೆ ಏರಿಕೆ ಆಗಬಹುದು ಅನ್ನುವಂಥ ಸಾಧ್ಯತೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕೆಂದ್ರೆ ಈ ಒಂದು ಅವಶೇಷಗಳ ಅಡಿಯಲ್ಲಿ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನೂ ಕೆಲವು ಬಾಡಿಗಳು ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಫ್ಲೈಟ್ನ ಪಳಿ ಉಳಿಕೆಯ ಜೊತೆಗೆ ಮೃತದೇಹಗಳ ಹುಡುಕಾಟವು ಕೂಡ ಮುಂದುವರೆದಿದೆ. ಗುರುತು ಪತ್ತೆಗೆ ಡಿಎನ್ಎ ಪರೀಕ್ಷೆ ವರದಿಗೆ ಬೇಕು 72 ಗಂಟೆ. ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾದ ಮೃತದೇಹಗಳ ಪತ್ತೆಗೆ ಸಿವಿಲ್ ಆಸ್ಪತ್ರೆಯಲ್ಲಿ ಡಿಎನ್ಎ ಪರೀಕ್ಷೆ ನಡೆಸಲಾಗ್ತಿದೆ. ಮೃತಪಟ್ಟವರ ಡಿಎನ್ಎ ಪರೀಕ್ಷೆಯ ವರದಿ ಹೊರಬರೋದಕ್ಕೇನೆ 72 ಗಂಟೆ ಕಾಯಬೇಕಿದೆ. ಡಿಎನ್ಎ ವರದಿ ಬಂದ ಬಳಿಕ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಹೀಗಾಗಿ ಕುಟುಂಬಸ್ಥರಿಂದಲೂ ಕೂಡ ಡಿಎನ್ಎ ಪರೀಕ್ಷೆಗೆ ಮಾದರಿ ಸಂಗ್ರಹಿಸಲಾಗ್ತಿದೆ. ವರದಿ ಬಂದ ಬಳಿಕ ಮೃತದೇಹಗಳನ್ನು ಹಸ್ತಾಂತರ ಮಾಡುವ ಪ್ರಕ್ರಿಯೆ ಆರಂಭವಾಗಲಿದೆ. ಡಿಎನ್ಎ ಪರೀಕ್ಷೆ ಹೇಗೆ ನಡೆಯಲಿದೆ? ಮೃತರ ಮೂಳೆ, ಲಿವರ್ ಸಂಗ್ರಹ ಮಾಡಿ ಪ್ರೋಟೀನ್ ಪತ್ತೆ ಹಚ್ಚುತ್ತಾರೆ. ಮೃತ ಕುಟುಂಬಸ್ಥರಿಂದ ರಕ್ತ ಸಂಗ್ರಹ ಮಾಡ್ತಾರೆ. ರಕ್ತ ಅಥವಾ ಸೆಲ್ ಹೋಲಿಕೆ ಆದರೆ ಮೃತದೇಹ ಪತ್ತೆ ಹಚ್ಚುತ್ತಾರೆ. ಒಂದು ಟೆಸ್ಟ್ನಲ್ಲಿ ಗೊತ್ತಾಗದಿದ್ರೆ 4-5 ಟೆಸ್ಟನ್ನು ಮಾಡಬೇಕಾಗುತ್ತೆ. ಮೃತ ವ್ಯಕ್ತಿಯ ಸೆಲ್ಗೂ ಕುಟುಂಬಸ್ಥರ ಸೆಲ್ಗೂ ಮ್ಯಾಚ್ ಆದರೆ ಹಸ್ತಾಂತರ ಮಾಡಲಾಗುತ್ತೆ. ಮೃತದೇಹಗಳು ಸಂಪೂರ್ಣ ಸುಟ್ಟು ಕರಕಲಾದ ಕಾರಣ ಪತ್ತೆ ಹಚ್ಚೋದು ಸಹ ಸವಾಲಿನ ಕೆಲಸವಾಗಿದೆ. ಇನ್ನು ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಡಿಎನ್ಎ ಪರೀಕ್ಷೆಯ ಪ್ರಕ್ರಿಯೆಯಲ್ಲಿ ತೊಡಗಿರುವ ಕುಟುಂಬಸ್ಥರಿಗೆ ಪೊಲೀಸರು, ವೈದ್ಯಕೀಯ ಸಿಬ್ಬಂದಿ ಊಟೋಪಚಾರದ ವ್ಯವಸ್ಥೆ ಮಾಡಿದ್ದಾರೆ. ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾದಂತಹ ಮೃತದೇಹಗಳ ಪತ್ತೆಗೆ ಈಗ ಡಿಎನ್ಎ ಟೆಸ್ಟ್ಗಳನ್ನು ಮಾಡಲಾಗ್ತಾ ಇದೆ. ಕುಟುಂಬಸ್ಥರನ್ನ ಸಂಪರ್ಕ ಮಾಡಿ ಅವರನ್ನು ಅಹಮದಾಬಾದ್ಗೆ ಕರೆಸ್ಕೊಂಡು ಅವರ ಡಿಎನ್ಎ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಮೃತದೇಹಗಳ ಜೊತೆಗೆ ಹೊಂದಿಸುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಈಗಾಗಲೇ 150ಕ್ಕಿಂತ ಹೆಚ್ಚು ಜನರ ಡಿಎನ್ಎ ಸ್ಯಾಂಪಲ್ಗಳು ಕಲೆಕ್ಟ್ ಆಗಿರುವಂಥದ್ದು. ಅವುಗಳ ವರದಿ ಪಡಿಲಿಕ್ಕೆ ತಡ ಆಗ್ತಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಯಾವುದೇ ಡಿಎನ್ಎ ಸ್ಯಾಂಪಲ್ ತೆಗೆದುಕೊಂಡ್ರು ಅದರ ವರದಿ ಬರಲಿಕ್ಕೆ 72 ಗಂಟೆಗಳ ಕಾಲ ಸಮಯ ಬೇಕಾಗುತ್ತೆ. ಹೀಗಾಗಿ ಈ ವರದಿ ಬಂದ ಬಳಿಕ ಮೃತದೇಹಗಳ ಜೊತೆಗೆ ಅದು ತಾಳೆಯನ್ನ ಮಾಡಿ ಆಯಾ ಕುಟುಂಬಸ್ಥರಿಗೆ ಮೃತದೇಹಗಳ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಇದು ಸಾಕಷ್ಟು ವಿಳಂಬ ಆಗಬಹುದು. ಮುಂದಿನ 2-3 ದಿನಗಳ ಕಾಲ ಈ ಒಂದು ಕಾರ್ಯ ನಡಿಬಹುದು ಅಂತ ಈಗ ನಿರೀಕ್ಷೆ ಮಾಡಲಾಗ್ತಾ ಇದೆ. ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಕಾರಣಗಳೇನು? ಆ ಒಂದು ತಪ್ಪೆ ಭೀಕರ ಸ್ಫೋಟಕ್ಕೆ ಕಾರಣವಾಯಿತಾ? ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಭೀಕರ ವಿಮಾನ ದುರಂತವೊಂದು ನಿನ್ನೆ ಅಹಮದಾಬಾದ್ನಲ್ಲಿ ಸಂಭವಿಸಿದೆ. ಇತಿಹಾಸದಲ್ಲಿಯೇ ಭಾರತದ 2ನೇ ಅತಿದೊಡ್ಡ ವಿಮಾನ ಪತನ ಇದಾಗಿದೆ. ಹಾಗಾದರೆ ಯಾವೆಲ್ಲ ಕಾರಣಗಳಿಂದಾಗಿ ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿತು? ದೂರ ಪ್ರಯಾಣದ ಕಾರಣಕ್ಕೆ ಹೆಚ್ಚು ಇಂಧನ ತುಂಬಿದ್ದೇ ಕಂಟಕವಾಯಿತಾ ಎಂಬ ಬಗ್ಗೆ ತಜ್ಞರು ಕೆಲವೊಂದು ಅಂಶಗಳನ್ನು ಬಿಚ್ಚಿಟ್ಟಿದ್ದಾರೆ ನೋಡಿ. ಘೋರ ವಿಮಾನ ದುರಂತ, ಹೆಚ್ಚು ಇಂಧನ ಲೋಡ್. ದೂರ ಪ್ರಯಾಣದ ಕಾರಣ ಹೆಚ್ಚುವರಿ ಇಂಧನ ತುಂಬಿರೋ ಸಾಧ್ಯತೆ. ಟೇಕ್ ಆಫ್ ಆದ ಕೂಡಲೇ ಇಂಧನದ ಪೈಪ್ ಮೇಲೆ ಒತ್ತಡ ಬಿದ್ದಿರೋ ಸಾಧ್ಯತೆ. ಆ ಒತ್ತಡದಿಂದಲೇ ಲೀಕೇಜ್ ಆಗಿ ಸ್ಫೋಟಗೊಂಡಿರೋ ಸಾಧ್ಯತೆ. ವಿಮಾನದಲ್ಲಿ 58,000 ಲೀಟರ್ ಇಂಧನ ಇದ್ದ ಬಗ್ಗೆ ಮಾಹಿತಿ. ಇದೇ ಕಾರಣಕ್ಕೆ ಸ್ಫೋಟದ ತೀವ್ರತೆ ಹೆಚ್ಚಾಗಿರೋ ಸಾಧ್ಯತೆ. ಎಂಜಿನ್ ತಾಂತ್ರಿಕ ದೋಷ. ಮೊದಲೇ ಎಂಜಿನ್ನಲ್ಲಿ ತಾಂತ್ರಿಕ ದೋಷದ ಸಾಧ್ಯತೆ. ಟೇಕ್ ಆಫ್ ಆಗ್ತಾ ಇದ್ದಂತೆ 2 ಎಂಜಿನ್ನ ಪೈಕಿ 1 ಎಂಜಿನ್ ಸ್ಫೋಟ. ಕಡಿಮೆ ಎತ್ತರದಲ್ಲಿಯೇ ಇದ್ದ ಕಾರಣ ಹೆಚ್ಚು ಸಮಯ ಸಿಗದೆ ಸ್ಫೋಟ ಆಗಿರಬಹುದು. ಸರಿಯಾದ ನಿರ್ವಹಣೆ ಇಲ್ಲ.
ಹಾರಾಟಕ್ಕೂ ಮುನ್ನ ಪ್ರತಿ ಸಲ ಪರಿಶೀಲನೆ ಆಗಬೇಕು ವಿಮಾನ ಹಾರಾಟಕ್ಕೂ ಮುನ್ನ ಪರಿಶೀಲಿಸದೇ ಕೂಡ ಇರಬಹುದು. ಆ ದೋಷದಿಂದಲೇ ವಿಮಾನ ದುರಂತ ಕೂಡ ಆಗಿರಬಹುದು. ತಾಂತ್ರಿಕ ಸಮಸ್ಯೆ ಇದ್ದು ಪತ್ತೆ ಹಚ್ಚದೇನೆ ಹಾರಾಟ ನಡೆಸಿದ್ದು ಕೂಡ ಈ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಕಾರ್ಗೋ ಲೋಡಿಂಗ್ ಸರಿಯಾಗಿ ಕಾರ್ಗೋ ಲೋಡಿಂಗ್ ಆಗದಿದ್ದಾಗಲೂ ಕೂಡ ಈ ರೀತಿಯ ಘಟನೆ ನಡೆಯೋ ಸಾಧ್ಯತೆ ಇರುತ್ತೆ. ಬ್ಯಾಲೆನ್ಸಿಂಗ್ ಲೋಡ್ ಆಗದಿದ್ದಾಗಲೂ ಕೂಡ ಅವಘಡದ ಸಾಧ್ಯತೆ ಇರುತ್ತೆ. ರನ್ವೇ ಮತ್ತು ಕಮ್ಯುನಿಕೇಷನ್ ರನ್ವೇ ಬದಲಾಗಿ ಟೇಕ್ ಆಫ್ಗೆ ಬೇಕಾದ ಅಂತರ ಸಿಗದೆ ಟೇಕ್ ಆಫ್ ಆದಾಗ ಈ ರೀತಿಯ ದುರಂತ ಆಗುವ ಸಾಧ್ಯತೆ ಇರುತ್ತೆ. ATC ಜೊತೆ ಕಮ್ಯುನಿಕೇಷನ್ ಅಡೆತಡೆ ಗೊಂದಲದ ಸಮಸ್ಯೆ ಇದ್ದಾಗಲೂ ಕೂಡ ಈ ರೀತಿಯ ಸಮಸ್ಯೆ ಆಗಬಹುದು ಅಂಥೇಳಿ ರಕ್ಷಣಾ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಹಕ್ಕಿ ಡಿಕ್ಕಿಯಿಂದ ಪತನವಾಯ್ತಾ ವಿಮಾನ? ದುರಂತ ನಡೆದ ಸ್ಥಳದಲ್ಲಿ ಬ್ಲ್ಯಾಕ್ ಬಾಕ್ಸ್ ಪತ್ತೆ. ಅಹಮದಾಬಾದ್ನ ವಿಮಾನ ದುರಂತಕ್ಕೆ ಕಾರಣ ಏನು ಎಂಬುದರ ಬೆನ್ನು ಬಿದ್ದಿರೋ ತನಿಖಾಧಿಕಾರಿಗಳು ವಿಮಾನದ ಬ್ಲ್ಯಾಕ್ ಬಾಕ್ಸ್ಗಾಗಿ ಶೋಧ ನಡೆಸುತ್ತಿದ್ದಾರೆ. ಸದ್ಯ ದುರಂತದ ಸ್ಥಳದಲ್ಲಿ ಒಂದು ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದ್ದು ಇದರಲ್ಲಿ ಪತನದ ವೇಳೆ ಕೊನೆ ಬಾರಿ ಪೈಲಟ್ಗಳ ಸಂಭಾಷಣೆಯ ರೆಕಾರ್ಡ್ ಆಗಿರುತ್ತೆ. ಈ ಮೂಲಕ ದುರಂತಕ್ಕೆ ನಿಖರ ಕಾರಣ ತಿಳಿಯಲು ಬ್ಲ್ಯಾಕ್ ಬಾಕ್ಸ್ ಸಹಕಾರಿಯಾಗುತ್ತೆ. ಹೀಗಾಗಿ ತನಿಖಾಧಿಕಾರಿಗಳು ದುರಂತ ನಡೆದ ಸ್ಥಳದಲ್ಲಿ ಮತ್ತೊಂದು ಬ್ಲ್ಯಾಕ್ ಬಾಕ್ಸ್ಗಾಗಿ ಶೋಧ ನಡೆಸುತ್ತಿದ್ದಾರೆ. ಏರ್ ಇಂಡಿಯಾ ವಿಮಾನ ಪತನಕ್ಕೆ ನಿರ್ದಿಷ್ಟವಾದಂಥ ಕಾರಣ ಏನು ಅನ್ನುವಂಥ ತಿಳಿದುಕೊಳ್ಳುವಂಥ ನಿಟ್ಟಿನಲ್ಲಿ ತನಿಖೆಗಳು ಕೂಡ ಆರಂಭ ಆಗಿದೆ. ಒಂದು ಕಡೆ ಫಾರೆನ್ಸಿಕ್, ಮತ್ತೊಂದು ಕಡೆ DGCIನ ಹಿರಿಯ ಅಧಿಕಾರಿಗಳು, ಇನ್ನೊಂದು ಕಡೆಗೆ ಏರ್ ಇಂಡಿಯಾ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಇಲ್ಲಿ ಒಂದು ವಿಮಾನದಲ್ಲಿರುವಂಥ ಪಳಿಯುಳಿಕೆಗಳನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ವಿಮಾನದಲ್ಲಿ ಕಡೆಯ ಕ್ಷಣದಲ್ಲಿ ಏನಾಯಿತು ಅನ್ನುವಂಥದ್ದು ರೆಕಾರ್ಡ್ ಆಗುವಂಥದ್ದು ಬ್ಲಾಕ್ ಬಾಕ್ಸ್ನಲ್ಲಿ. ಹೀಗಾಗಿ ಈ ಬ್ಲಾಕ್ ಬಾಕ್ಸ್ನ ಪತ್ತೆ ಹಚ್ಚುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಈಗಾಗಲೇ ಕೆಲವು ಮೂಲಗಳು ಹೇಳ್ತಾ ಇರುವಂಥದ್ದು ಒಂದು ಬ್ಲಾಕ್ ಬಾಕ್ಸನ್ನು ಏನು ಲಭ್ಯ ಆಗಿರುವಂಥದ್ದು ಅದನ್ನು ತೆಗೆದುಕೊಳ್ಳಲಾಗಿದೆ. ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ಗೆ ಪತ್ತೆಗೆ ಈಗ ಪ್ರಯತ್ನಗಳು ನಡೀತಾ ಇರುವಂಥದ್ದು. ಇದರ ಜೊತೆಗೆ DVR ವಶಕ್ಕೆ ಕೂಡ ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಈ ಎಲ್ಲ ದತ್ತಾಂಶಗಳನ್ನು ಡಿಕೋಡ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ವಿಮಾನ ಕಡೆಯ ಕ್ಷಣದಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಿತು, ಈ ಒಂದು ದುರ್ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ವಿಮಾನ ಪತನಕ್ಕೆ ಪೈಲಟ್ನ ಅಚಾತುರ್ಯ ಕಾರಣವಾ, ತಾಂತ್ರಿಕ ಕಾರಣವಾ, ಅಥವಾ ಎಂಜಿನ್ ವೈಫಲ್ಯವಾ ಅನ್ನುವಂಥದ್ದು ನಿರ್ದಿಷ್ಟವಾಗಿ ಗೊತ್ತಾಗಬೇಕಾಗಿರುವಂಥದ್ದು. ಭವಿಷ್ಯದಲ್ಲಿ ಇಂತಹ ಅಪಘಾತಗಳನ್ನು ತಡಿಬೇಕು ಅಂದ್ರೆ ಇಂತಹ ಅವಘಡಗಳಾದಂತಹ ಸಂದರ್ಭದಲ್ಲಿ ನಿರ್ದಿಷ್ಟ ಕಾರಣಗಳನ್ನು ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ನಿರ್ದಿಷ್ಟ ಕಾರಣಗಳನ್ನು ಹುಡುಕುವಂತಹ ದೃಷ್ಟಿಯಿಂದ ಈಗ ಬ್ಲಾಕ್ ಬಾಕ್ಸ್ ಅನ್ನು ಟ್ರ್ಯಾಕ್ ಮಾಡುವಂತ ಕೆಲಸಗಳು ನಡೀತಾ ಇದೆ. ದುರಂತದ ಬಗ್ಗೆ AAIB ಯಿಂದ ತನಿಖೆ. ದುರಂತಕ್ಕೆ ದುಃಖ ವ್ಯಕ್ತಪಡಿಸಿದ ಏರ್ ಇಂಡಿಯಾ. ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದ ಬಗ್ಗೆ AAIB ಯಿಂದ ತನಿಖೆ ನಡೆಸಲಾಗ್ತಿದೆ. ಇದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯದಡಿ ಕಾರ್ಯನಿರ್ವಹಿಸುವ ವಿಮಾನ ಅಪಘಾತ ತನಿಖಾ ಸಂಸ್ಥೆಯಾಗಿದೆ. ಈ ತನಿಖೆಗೆ ಅಮೆರಿಕ ಹಾಗೂ ಬ್ರಿಟನ್ ಸಹ ಸಹಾಯ ಮಾಡ್ತಿವೆ. ಇನ್ನು ದುರಂತ ನಡೆದ ಸ್ಥಳಕ್ಕೆ ಏರ್ ಇಂಡಿಯಾ CEO ಕ್ಯಾಂಪ್ಬೆಲ್ ವಿಲ್ಸನ್ ಭೇಟಿ ಕೊಟ್ಟಿದ್ರು. ಇದು ನಮ್ಮೆಲ್ಲರಿಗೂ ಕೂಡ ತುಂಬಾ ಕಷ್ಟಕರವಾದ ದಿನ. ದುರಂತದ ಬಗ್ಗೆ ತೀವ್ರ ದುಃಖವನ್ನು ವ್ಯಕ್ತಪಡಿಸ್ತೇನೆ ಅಂತ ಹೇಳಿ ಏರ್ ಇಂಡಿಯಾದ CEO ಕ್ಯಾಂಪ್ಬೆಲ್ ವಿಲ್ಸನ್ ಸಂತಾಪ ವ್ಯಕ್ತಪಡಿಸಿದ್ರು. ದುರಂತದ ಸ್ಥಳದಲ್ಲಿ ಸಿಕ್ಕ ಭಗವದ್ಗೀತೆ ಪುಸ್ತಕ, ಅವಶೇಷಗಳಡಿ ಪತ್ತೆಯಾದ ಭಗವದ್ಗೀತೆ. ಅಹಮದಾಬಾದ್ ವಿಮಾನ ದುರಂತದ ಪ್ರಕರಣದಲ್ಲಿ 265 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಅವಶೇಷಗಳಡಿ ಸುರಕ್ಷಿತವಾಗಿದ್ದ ಭಗವದ್ಗೀತೆ ಪುಸ್ತಕ ಸಿಕ್ಕಿದೆ. ಇಡೀ ವಿಮಾನ ಸುಟ್ಟು ಭಸ್ಮವಾಗಿದ್ರೂ ಭಗವದ್ಗೀತೆ ಪುಸ್ತಕಕ್ಕೆ ಏನೂ ಆಗಿಲ್ಲ. ಪ್ರಯಾಣಿಕನೋರ್ವ ಭಗವದ್ಗೀತೆಯ ಪುಸ್ತಕ ಹಿಡಿದುಕೊಂಡು ಪ್ರಯಾಣ ಮಾಡ್ತಿದ್ರು. ಆದರೆ ಪ್ರಯಾಣಿಕ ದುರಂತ ಅಂತ್ಯ ಕಂಡಿದ್ದಾನೆ. ಪಬ್ಲಿಕ್ ಟಿವಿ, ಅಹಮದಾಬಾದ್.